ಸಮಸ್ತ ಕನ್ನಡ ನಾಡಿಗರಿಗೆ ಶರಣು ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕವಾದಂಥ ಸ್ವಾಗತ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಒಂದು ಮಹತ್ವದ ಒಂದು ಸಂದರ್ಭ. 1928 ಫೆಬ್ರವರಿ 28ರಂದು ನಮ್ಮ ಭಾರತದ ಪ್ರಖ್ಯಾತ ವಿಜ್ಞಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಸಿ ವಿ ರಾಮನ್ರವರು ರಾಮನ್ ಎಫೆಕ್ಟನ್ನು ಶೋಧಿಸಿದರು. ಇದು ಒಂದು ಅತ್ಯಂತ ಸ್ಮರಣಾರ್ಹವಾದಂಥ ಒಂದು ಘಟನೆ ಇದು. ಅದರ ಜೊತೆಗೆ ಸರ್ ಸಿ ವಿ ರಾಮನ್ರವರ ಈ ರಾಮನ್ ಎಫೆಕ್ಟ್ ಶೋಧನೆಗೆ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿರ್ತಕ್ಕಂಥ ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನಿಸಲಾಯಿತು. ಭಾರತದ ಒಬ್ಬ ವಿಜ್ಞಾನಿಗೆ ಜಾಗತಿಕ ಮಟ್ಟದ ನೊಬೆಲ್ ಪಾರಿತೋಷಿಕ, ಭೌತ ವಿಜ್ಞಾನಿಗೆ ಜಾಗತಿಕ ಮಟ್ಟದ ನೊಬೆಲ್ ಪಾರಿತೋಷಿಕ ಸಿಕ್ಕದ್ದು ಅತ್ಯಂತ ದಾಖಲಾರ್ಹವಾದ ಘಟನೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ಗೌರವಾರ್ಥವಾಗಿ 1986ನೇ ಸಂದರ್ಭದಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲು ಅದು ನಿರ್ಧರಿಸಲಾಯಿತು. ಆ ರೀತಿಯಲ್ಲಿ ಇದು ಮುಂದುವರಿತಾ ಇದೆ. ಪ್ರಸ್ತುತ ಈ ಒಂದು ಮಹತ್ವದ ಸಂದರ್ಭದಲ್ಲಿ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಸಂದರ್ಭದಲ್ಲಿ ವಿಜ್ಞಾನ ಲೋಕಕ್ಕೆ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ, ಭಾರತದ ವಿಜ್ಞಾನ ಕ್ಷೇತ್ರಕ್ಕೆ ಹೊಸ ಬೆಳಕನ್ನು ಚೆಲ್ಲಿದಂತಹ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಿಜ್ಞಾನವನ್ನು ಎತ್ತರಕ್ಕೆ ಒಯ್ದಂಥ ಮತ್ತು ವಿಶ್ವದ ಗಮನವನ್ನು ಸೆಳೆದಂಥ ಮಹಾನ್ ಕಾಣಿಕೆ ಸಲ್ಲಿಸಿದಂಥ ಒಬ್ಬ ಮಹಾನ್ ಚೇತನದ ಆದರ್ಶ ಬದುಕನ್ನು ಅನ್ನೋದಕ್ಕಿಂತ ಹೆಚ್ಚು ಬೆಳಕನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಈ ವೇದಿಕೆಯನ್ನು ಬಳಸ್ಕೊಳ್ತೇನೆ, ಹೆಮ್ಮೆಯಿಂದ ಬಳಸ್ಕೊಳ್ತೇನೆ. ಡಾಕ್ಟರ್ ಎಚ್.ಜೆ. ಬಾಬಾರವರು ಭಾರತದ ಅಣುಶಕ್ತಿ ಪಿತಾಮಹ ಅಂತಂದು ಗೌರವಿಸಲ್ಪಡ್ತಾರೆ. ಅವರು ತಮ್ಮ ಸ್ವಂತ ಪರಿಶ್ರಮ ಮತ್ತು ಸತತ ಪರಿಶ್ರಮ ಹಾಗೂ ಹೊಸ ಹೊಸ ವಿಚಾರಗಳ ಮೂಲಕವಾಗಿ ಭಾರತದ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಶ್ರೇಷ್ಠ ಸ್ಥಾನವನ್ನು ಅವರು ಜಾಗತಿಕ ಮಟ್ಟದಲ್ಲಿ ತಂದುಕೊಟ್ಟವರು. ಈ ಹಿನ್ನೆಲೆಯಲ್ಲಿ ಅವರ ಒಂದು ಬದುಕು ಅಂದರೆ ಅವರ ಒಂದು ಅತ್ಯಂತ ಆದರ್ಶ ಬದುಕು ಮತ್ತು ಶ್ರೇಷ್ಠ ವಿಜ್ಞಾನದ ಕೊಡುಗೆಗಳು, ಈ ಕಾರಣಕ್ಕಾಗಿ ಈ ರಾಷ್ಟ್ರೀಯ ದಿನಾಚರಣೆಯಂದು ಅವರ ಬದುಕನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದು ಭಾಳ ಸೂಕ್ತ ಅಂತ ನಾನು ಭಾವಿಸಿದ್ದೇನೆ. 1909 ಅಕ್ಟೋಬರ್ 30ರಂದು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾರವರು ಮುಂಬಯಿಯಲ್ಲಿ ಒಂದು ಶ್ರೀಮಂತ ವಿದ್ವಾಂಸರಾದಂಥ ಮತ್ತು ಸುಸಂಸ್ಕೃತವಾದಂಥ ಒಂದು ಕುಟುಂಬದಲ್ಲಿ ಅವರು ಜನಿಸಿದರು. ಹೋರ್ಮುಸ್ಜಿ ಬಾಬಾ ಅವ್ರ ತಂದೆಯವರು, ಅವರು ವಕೀಲರು, ಭಾಳ ಶ್ರೀಮಂತರು. ಮೆಹರ್ಬಾಯಿ ಅವ್ರ ತಾಯಿಯವರು ಭಾಳ ಸುಸಂಸ್ಕೃತರು. ಒಟ್ಟಾರೆ ಆ ಮನೆತನದ ಪರಿಸರನೇ ಹೇಗಿತ್ತು ಅಂತಂದರೆ ಶ್ರೀಮಂತಿಕೆ ಜೊತೆಗೆ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೊಂದಿದಂಥ ಸಂಗೀತ, ಕಲೆ, ಚಿತ್ರಕಲೆ ಇವೆಲ್ಲವುಗಳನ್ನು ಒಳಗೊಂಡಂಥ ಒಂದು ಅಪರೂಪದ ಕುಟುಂಬ ಆಗಿತ್ತು. ಇದನ್ನು ಯಾಕಿಲ್ಲ ಅಂತ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ, ಮೂಲತಃ ವಿಜ್ಞಾನ ಮನೋಭಾವದ, ವಿಜ್ಞಾನ ಆಸಕ್ತಿಯ ಬಾಲಕ ಬಾಬಾ ಜಹಾಂಗೀರ್ ಹೋಮಿ ಬಾಬಾರವರ ಒಂದು ಬಾಲ್ಯದ ದಿನಗಳಲ್ಲಿ ಅವರಿಗೆ ಈ ಒಂದು ಸಾಂಸ್ಕೃತಿಕ ಪರಿಸರ ಏನಾತಪ್ಪ ಅಂತಂದ್ರೆ ಅವರನ್ನು ಹೆಚ್ಚು ಒಳ್ಳೆ ಸಾತ್ವಿಕ ಶಕ್ತಿಯನ್ನಾಗಿ ರೂಪಿಸುವಲ್ಲಿ ಭಾಳ ಮಹತ್ವದ ಪಾತ್ರ ವಹಿಸಿತು. ಇಲ್ಲಿ ನಮಗೆ ಒಂದು ಸಿಗೋ ಸಂದೇಶ ಅಂತಂದರೆ, ಒಂದು ಕುಟುಂಬದ ಪರಿಸರ ಒಂದು ಮಕ್ಕಳನ್ನು ಮುಂದಿನ ಭವಿಷ್ಯದ ವ್ಯಕ್ತಿತ್ವ ರೂಪಿಸುವಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತ ಅನ್ನೋದು ನಮಗೆ ಭಾಳ ಮಹತ್ವ ಆಗ್ತದೆ. ಹೋಮಿ ಜಹಾಂಗೀರ್ ಬಾಬಾರವರು ಮುಂಬೈಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ನಂತರ ಅವರು ಇಂಗ್ಲೆಂಡಿಗೆ ಹೋದರು, ಕೆಂಬ್ರಿಡ್ಜ್ನಲ್ಲಿ ಅಭ್ಯಾಸ ಮಾಡಿದರು. ತಂದೆ ತಾಯಿಯವರ ಆಸಕ್ತಿ ಮಗ ಇಂಜಿನಿಯರ್ ಆಗಲಿ ಅಂತಂದು. ಆದರೆ ತಂದೆ ತಾಯಿಯವರ ಆಸೆಗಿಂತಲೂ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಆತನ ಆಸಕ್ತಿ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅನ್ನಲಿಕ್ಕೆ ಹೋಮಿ ಜಹಾಂಗೀರ್ ಬಾಬಾರವರು ಪಾಲಕ ವರ್ಗಕ್ಕೆ ಒಂದು ನಿದರ್ಶನ ಆಗ್ತಾರೆ. ಹೋಮಿ ಜಹಾಂಗೀರ್ ಬಾಬಾರವರಿಗೆ ಭೌತಶಾಸ್ತ್ರದಲ್ಲಿ ಬಹಳ ಆಸಕ್ತಿ ಇತ್ತು. ಆದ್ದರಿಂದ ಅವರು ಭೌತಶಾಸ್ತ್ರವನ್ನು ಥಿಯರಿಟಿಕಲ್ ಫಿಸಿಕ್ಸನ್ನು ಏನಂತಂದರೆ ಅವರು ಅಭ್ಯಾಸ ಮಾಡಿದರು.
ಮುಂದೆ 1930ರ ದಶಕದ ಸಂದರ್ಭದಲ್ಲಿ ಅವರು ಕಾಸ್ಮಿಕ್ ರೇಸ್ ಮತ್ತು ಆಟಮಿಕ್ ಫಿಸಿಕ್ಸ್ ಈ ಕ್ಷೇತ್ರಗಳಲ್ಲಿ ಭಾರಿ ಮಹತ್ವದ ಸಂಶೋಧನೆಗಳನ್ನು ಅವರು ಮಾಡಿದರು. ಇದರಿಂದಾಗಿ ಅವರು ಯುರೋಪಿನ ಖ್ಯಾತ ವಿಜ್ಞಾನಿಗಳ ಒಂದು ಸಂಪರ್ಕದಲ್ಲಿ ಬಂದರು ಮತ್ತು ಜಾಗತಿಕ ಪ್ರಸಿದ್ಧಿಯ ವ್ಯಕ್ತಿತ್ವವನ್ನು ಅವರೇನು ಮಾಡಿದರು ಅಂದರೆ ಸಂಪಾದಿಸಿಕೊಂಡ್ರು. ಈ ಹಂತದಲ್ಲಿ ಒಂದು ಘಟನೆ ನಡೆಯಿತು. 1939ರ ಸಂದರ್ಭ, ಎರಡನೇ ಮಹಾಯುದ್ಧ ಏನಂತಂದರೆ ಅಲ್ಲಿ ಆರಂಭಗೊಂಡಿತು. ಇದರಿಂದಾಗಿ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾರವರು ಭಾರತಕ್ಕೆ ಬರಬೇಕಾಯಿತು. ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದ ಮೇಲೆ ಬೆಂಗಳೂರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದೆ, ಅಲ್ಲಿ ಅವರು ತಮ್ಮ ಕೆಲಸಕ್ಕೆ ಪ್ರಾರಂಭಿಸಿದರು. ಸಿ ವಿ ರಾಮನ್ರವರೊಂದಿಗೆ ಜೊತೆಗೂಡಿ ಅವರು ಏನಂತಂತಂದರೆ ಕಾರ್ಯವನ್ನು ಪ್ರಾರಂಭಿಸಿದರು. ಹೋಮಿ ಜಹಾಂಗೀರ್ ಬಾಬಾರವರು ಭಾರತದ ವಿಜ್ಞಾನ ಭವಿಷ್ಯಕ್ಕೆ ಕುರಿತಂತೆ ತಮ್ಮದೇ ಆದಂಥ ಒಂದು ಕನಸುಗಳಿದ್ವು. ಭಾರತವನ್ನು ವೈಜ್ಞಾನಿಕವಾಗಿ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು, ಸಶಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಉಜ್ವಲ ರಾಷ್ಟ್ರಾಭಿಮಾನದ ನೆಲೆಯಲ್ಲಿ ಅವರ ಭಾವನೆಗಳು, ಅವರ ಪ್ರತಿಭೆ ಏನಪ್ಪ ಅಂತಂದ್ರೆ ಕನಸು ಕಂಡಿತು. ಅದಕ್ಕಾಗಿ ಅವರು ಕಲ್ಪಿಸಿಕೊಂಡಂಥ ಕಾರ್ಯಯೋಜನೆ ಅಂತ ಏನು ಅಂತಂತಂದರೆ, ತಮ್ಮ ಕನಸನ್ನು ನನಸಾಗಿಸಲಿಕ್ಕೆ ಒಳ್ಳೆ ಸುಸಜ್ಜಿತವಾದಂಥ ಗುಣಮಟ್ಟದ ವೈಜ್ಞಾನಿಕ ಸಂಸ್ಥೆಗಳನ್ನು ಸ್ಥಾಪಿಸಬೇಕು ಅಂತಂದು. ಆ ಹಿನ್ನೆಲೆಯಲ್ಲಿ ಅವರು 1945ರಲ್ಲಿ ಅವರು ಏನು ಮಾಡಿದರು ಅಂತಂತಂದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿದರು. ಮುಂದೆ 1948ರಲ್ಲಿ ಆಟಮಿಕ್ ಎನರ್ಜಿ ಕಮಿಷನ್ ಅಂತಕ್ಕಂಥ ಇದು ಭಾಳ ಮಹತ್ವದ ಒಂದು ಅವ್ರ ಸಂಸ್ಥೆ ಅವರು ಕಟ್ಟಿದ್ದದು. ಆಮೇಲೆ 1954ರಲ್ಲಿ ಅವರು ಬಾಬಾ ಆಟಮಿಕ್ ರಿಸರ್ಚ್ ಸೆಂಟರನ್ನು ಏನು ಮಾಡಿದ್ರು ಅಂತಂದು ಸ್ಥಾಪಿಸಿದರು. ಈ ಹಿನ್ನೆಲೆಯಲ್ಲಿ ಅವರ ಕೊಡುಗೆಗಳು ಭಾಳ ಮಹತ್ವಪೂರ್ಣವಾದದ್ದು. ಆ ಕಾರಣಕ್ಕಾಗಿಯೇ ಅವರಿಗೆ ನಾವೇನಂತೀವಿ ಅಂದ್ರೆ ಭಾರತದ ಅಣುಶಕ್ತಿ ಪಿತಾಮಹ ಅಂತ ನಾವು ಕರಿತೀವಿ. ಈ ಸಂದರ್ಭದಲ್ಲಿ 1953 ಸಂದರ್ಭ ಅದು. ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಐಸನ್ಹೋವರ್ ಅವರು ವಿಶ್ವಸಂಸ್ಥೆಯಲ್ಲಿ ವೇದಿಕೆಯ ಮೇಲೆ ಒಂದು ಘೋಷಣೆ ಮಾಡಿದರು. ಏನು ಅಂತಂದ್ರೆ ಆಟಮ್ಸ್ ಫಾರ್ ಪೀಸ್ ಅಂತಕ್ಕಂಥ, ಆಟಮ್ಸ್ ಫಾರ್ ಪೀಸ್ ಅಂತಕ್ಕಂಥ ಅಂದರೆ ಶಾಂತಿಗಾಗಿ ಅಣುಶಕ್ತಿ ಅಂತಕ್ಕಂಥ ಒಂದು ಘೋಷಣೆ. ಅದನ್ನು ಅವರು ವೇದಿಕೆ ಮೇಲೆ ಘೋಷಣೆ ಮಾಡಿದರು. ಆದರೆ ನಮ್ಮ ಹೋಮಿ ಜಹಾಂಗೀರ್ ಬಾಬಾರವರು ಅದನ್ನು ಅಕ್ಷರಶಃ ಏನಪ್ಪ ಅಂತಂತಂದ್ರೆ ಭಾರತದಲ್ಲಿ ಕಾರ್ಯರೂಪದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಅವರು ತಂದರು ಅನ್ನೋದು ಅದು ನಿಜವಾದ ಅವರ ಹೆಗ್ಗಳಿಕೆ. ಅಂದರೆ ಹೋಮಿ ಜಹಾಂಗೀರ್ ಬಾಬಾರವರು ಅಣುಶಕ್ತಿಯಲ್ಲಿ ಅಣುವಿನಲ್ಲಿ ಬಾಂಬನ್ನು ಕಾಣಲಿಲ್ಲ, ಬದಲಾಗಿ ಅವರು ಬೆಳಕನ್ನು ಕಂಡರು. ಅಣುವಿನಲ್ಲಿ ನಾಶ ಶಕ್ತಿಯನ್ನು ಅವ್ರು ಕಾಣಲಿಲ್ಲ, ನಿರ್ಮಾಣ ಶಕ್ತಿಯನ್ನು ಅವ್ರು ಕಂಡರು. ಅವರು ಈ ಅಣು ಶಕ್ತಿಯನ್ನು ಕೃಷಿ ಅಭಿವೃದ್ಧಿಗಾಗಿ ಮತ್ತು ಔಷಧೀಯ ವೈದ್ಯಕೀಯ ಪ್ರಗತಿಗಾಗಿ ಮತ್ತು ವಿದ್ಯುತ್ ಉತ್ಪಾದನೆಗಾಗಿ ಅವೆಲ್ಲಕ್ಕಿಂತ ಮಿಗಿಲಾಗಿ ಒಟ್ಟಾರೆ ಏನಪ್ಪ ಅಂದ್ರೆ ಸ್ವಾವಲಂಬಿ ರಾಷ್ಟ್ರ ನಿರ್ಮಾಣಕ್ಕಾಗಿ ಅವ್ರು ಏನು ಮಾಡಿದರು ಅಂತಂತಂದರೆ ಈ ವಿಜ್ಞಾನವನ್ನು ಬಳಸಿಕೊಳ್ಳುವಂಥ ಒಂದು ಯೋಜನೆಯನ್ನು ಅವರು ರೂಪಿಸಿದರು. ಅದು ಭಾಳ ಏನಂತಂತಂದ್ರೆ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ. ಇನ್ನು ಈ ಸಂದರ್ಭದಲ್ಲಿ ಒಂದು ಘಟನೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂತಂದರೆ ಹೋಮಿ ಜಹಾಂಗೀರ್ ಬಾಬಾರವರು ಒಂದು ಸಂದಿಗ್ಧ ಮತ್ತು ಒಂದು ನಿರ್ಣಾಯಕ ಸನ್ನಿವೇಶಕ್ಕೆ ಅವರು ತಮ್ಮನ್ನು ಒಡ್ಕೋಬೇಕಾಯ್ತು. ಏನು ಅಂತಂತಂದರೆ ಭಾರತಕ್ಕೆ ಭಾರತಕ್ಕೆ ಅಂದರೆ ತಮ್ಮ ಪ್ರತಿಭೆ ಅದು ಏನಂತಂತಂದ್ರೆ ಭಾರತಕ್ಕೆ ಅವಶ್ಯ ಇದೆ ಅಂತಕ್ಕಂಥ ಮಾತು. ಆ ಕಾರಣಕ್ಕಾಗಿ ಅವರು ಏನು ಅಂದ್ಕೊಂಡ್ರು ಅಂತಂತ ಅವ್ರಿಗೆ ಅಲ್ಲಿ ಸಾಕಷ್ಟು ಒಳ್ಳೆ ಜಾಗತಿಕ ಪ್ರಸಿದ್ಧಿ ಪಡೆದಂಥ ವಿಜ್ಞಾನಿಗಳಾಗಿದ್ದರು ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಒಳ್ಳೆ ಭದ್ರವಾದ ಸ್ಥಾನ ಇತ್ತು. ಮತ್ತು ವಿಲಾಸಿ ಜೀವನ ನಡೆಸಲಿಕ್ಕೆ ಅವರಿಗೆ ಎಲ್ಲ ಸುಖಮಯವಾದ ಜೀವನಕ್ಕೆ ಎಲ್ಲ ರಾಜಮಾರ್ಗಗಳು ಅವರಿಗೆ ಮುಕ್ತವಾಗಿದ್ದವು. ಅಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮುಖ್ಯವಾಗಿ ನೆನಪಿಗೆ ಬಂದದ್ದು ಏನಪ್ಪ ಅಂತಂದ್ರೆ ಮೈ ಮದರ್ಲ್ಯಾಂಡ್ ನೀಡ್ಸ್ ಮೈ ಸರ್ವೀಸ್ ಮೋರ್ ದ್ಯಾನ್ ಎನಿ ಅದರ್ ಥಿಂಗ್ ಅಂತಕ್ಕಂಥದ್ದು. ನನ್ನ ಮಾತೃಭೂಮಿಗೆ ನನ್ನ ಸೇವೆಯ ಅವಶ್ಯಕತೆ ಇದೆ ಅಂತಂದು. ಆ ಕಾರಣಕ್ಕಾಗಿ ಅವರು ಏನಂತಂದರೆ ಮತ್ತು ಭಾರತಕ್ಕೆ ಬಂದರು. ಅಂದರೆ ಈ ಘಟನೆ ನಮಗೇನು ತೋರಿಸ್ಕೊಡ್ತದೆ ಅಂತಂದರೆ
ಕೇವಲ ಹೋಮಿ ಜಹಾಂಗೀರ್ ಬಾಬಾರವ್ರನ್ನ ಒಬ್ಬ ವಿಜ್ಞಾನಿ ಅಂತ ನಾವು ಗೌರವಿಸುವುದಿಲ್ಲ, ಆದರೆ ಉಜ್ವಲ ರಾಷ್ಟ್ರಾಭಿಮಾನಿ, ಮಾತೃಭೂಮಿ ಇದು ಅಂತಕ್ಕಂಥದ್ದು ನಾವು ಗಮನಿಸ್ತೀವಿ. ಅವರ ನಿರ್ಧಾರ ಎಷ್ಟು ಮಹತ್ವದ ಪಾತ್ರ ವಹಿಸ್ತು ಅಂತಂತಂದರೆ, ಅವರು ಬಂದು ಇಲ್ಲಿ ಮಾಡಿದಂಥ ವೈಜ್ಞಾನಿಕ ಕಾರ್ಯಗಳಿಂದಾಗಿ ಇವತ್ತು ಅಣು ಕ್ಷೇತ್ರದಲ್ಲಿ ವಿಜ್ಞಾನಿಗಳು ಏನಾಗ್ತಾರಪ್ಪ ಅಂತಂತಂದರೆ ತಮ್ಮದೇ ಆದಂಥ ಒಂದು ಹಾದಿಯಲ್ಲಿ ಬಹಳ ಆತ್ಮವಿಶ್ವಾಸದಿಂದ ಮುನ್ನಡೆಯಲಿಕ್ಕೆ, ಪ್ರಗತಿ ಸಾಧಿಸಲಿಕ್ಕೆ ಒಂದು ಹೆದ್ದಾರಿಯನ್ನು ಹೋಮಿ ಜಹಾಂಗೀರ್ ಬಾಬಾರವರು ಹಾಕಿಕೊಟ್ರು ಅನ್ನೋದು ನಮಗೆ ಭಾಳ ಮಹತ್ವ ಅನ್ನಿಸ್ತದೆ. ಇನ್ನು ಆಮೇಲೆ ಇವತ್ತು ನಮ್ಮ ಭಾರತದಲ್ಲಿ ಅಣು ಕ್ಷೇತ್ರದಲ್ಲಿ ಏನೇನು ಹೊಸ ಸಂಶೋಧನೆಗಳಾಗ್ತವೆ, ಆ ಪ್ರತಿ ಹೊಸ ಸಂಶೋಧನೆಯಲ್ಲಿಯೂ ಹೋಮಿ ಜಹಾಂಗೀರ್ ಬಾಬಾರವರ ಒಂದು ಕನಸು, ದೂರದೃಷ್ಟಿ ಅವು ನಮಗೆ ಆ ಮೂಲಕವಾಗಿ ಅವರು ಇವತ್ತಿಗೂ ಕೂಡ ನಮ್ಮಲ್ಲಿ ಮತ್ತು ಯಾವ ಕಾಲಕ್ಕೂ ಕೂಡ ಅವರು ಚಿರಸ್ಥಾಯಿಗಳು, ಚಿರಚೇತನಗಳು ಅನ್ನೋದನ್ನು ನಾವು ಗಮನಿಸಬೇಕು. ಹೋಮಿ ಜಹಾಂಗೀರ್ ಬಾಬಾರವ್ರನ್ನ ಕೇವಲ ಒಬ್ಬ ಶ್ರೇಷ್ಠ ವಿಜ್ಞಾನಿ ಅಂತ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವರಲ್ಲಿದ್ದಂಥ ಒಂದು ಒಳ್ಳೆಯ ಸಾತ್ವಿಕ ಗುಣಗಳು ನೋಡ್ರಿ, ಮಾತೃಭಕ್ತಿ ಅಂತಕ್ಕಂಥದ್ದು. ಹೋಮಿ ಜಹಾಂಗೀರ್ ಬಾಬಾರವರಿಗೆ ವಿಜ್ಞಾನದ ಬಗ್ಗೆ ಎಷ್ಟು ಆಸಕ್ತಿ ಇತ್ತೋ, ಎಷ್ಟು ಪರಿಣಿತಿ ಇತ್ತೋ, ಚಿತ್ರಕಲೆ, ಸಂಗೀತ ಇವುಗಳಲ್ಲಿಯೂ ಕೂಡ ಅವರು ಒಳ್ಳೆಯ ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ಇದಕ್ಕೊಂದು ನಿದರ್ಶನ ತಮ್ಮೆದುರಿಗೆ ಸಾದರಪಡಿಸ್ಲಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಏನು ಅಂತಂದರೆ, ಸ್ವತಃ ಅವರು ತಮ್ಮ ಕೈಯಾರೆ ತಮ್ಮ ತಾಯಿಯವರ ಚಿತ್ರವನ್ನು ಬರೆದರು. ಅದನ್ನು ತಮ್ಮ ಕೆಲಸದ ಕೋಣೆಯಲ್ಲಿ ಅತ್ಯಂತ ಗೌರವದಿಂದ ಏನು ಮಾಡಿದರು ಅಂತಂತಂದರೆ ಅವರು ಹಾಕಿದರು. ಇಲ್ಲಿ ಮುಖ್ಯವಾಗಿ ಏನು ಅಂತಂತಂದರೆ, ಹೇಗೆ ಎಚ್ ಜೆ ಬಾಬಾರವರು ಅಣುಶಕ್ತಿ ಶಾಂತಿಗಾಗಿ ಅಂತಂದರು, ಹಾಗೆ ಸಂಗೀತ, ಚಿತ್ರಕಲೆ ಇಂಥ ಏನು ಸಾಂಸ್ಕೃತಿಕ ಆಯಾಮಗಳದವು ಇವು ಆತ್ಮಾಭಿವೃದ್ಧಿಗೆ ಅಂತಕ್ಕಂಥದ್ದನ್ನು ಅವರು ಸಾಬೀತುಪಡಿಸಿದರು ಅನ್ನೋದು ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಈ ಸಂದರ್ಭದಲ್ಲಿ ಹೋಮಿ ಜಹಾಂಗೀರ್ ಬಾಬಾರವರ ಒಂದು ಜೀವನ ಸಾಧನೆ ಒಂದು ಕಿರುನೋಟ ಇದು. ಅವರ ವ್ಯಕ್ತಿತ್ವ ಅಗಾಧವಾದದ್ದು. ನಾನು ಇಲ್ಲಿ ತಮ್ಮೆದುರಿಗೆ ಪ್ರಸ್ತುತಪಡಿದ ಬಹಳ ಅಲ್ಪವಾದದ್ದು. ಆದಾಗ್ಯೂ ಕೂಡ ಏನಂತಂತಂದರೆ, ನಾವು ಈ ಹಂತದಲ್ಲಿ ಒಂದು ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗ್ತದೆ. ಪ್ರತಿಭೆ ನಮ್ಮದು, ಪರಿಶ್ರಮ ನಮ್ಮದು, ಹಾಗಾದರೆ ನಿಜವಾದ ಫಲ ಸಲ್ಲಬೇಕಾದದ್ದು ಯಾರಿಗೆ ಅಂತಂತ ಪ್ರಶ್ನೆ ಮಾಡಿಕೊಂಡಾಗ ಮತ್ತೆ ನಾವು ಬಾಬಾರವರ ಆಯ್ಕೆಯನ್ನೇ ಮಾಡಬೇಕಾಗ್ತದೆ. ಏನು ಅಂತಂದ್ರೆ, ಅದು ರಾಷ್ಟ್ರಕ್ಕೆ ಸಲ್ಲಬೇಕು. ಜ್ಞಾನವನ್ನು ಬೆಳೆಸೋಣ, ವಿಜ್ಞಾನವನ್ನು ಬೆಳೆಸೋಣ ಮತ್ತು ರಾಷ್ಟ್ರದ ಸಮಗ್ರ ಶಕ್ತಿಯನ್ನು ಬೆಳೆಸೋಣ. ಆದರೆ ಅದರ ಮೂಲಕವಾಗಿ ಏನಪ್ಪ ಅಂತಂದ್ರೆ ಆ ದೇಶಕ್ಕೆ ಏನಪ್ಪ ಅಂತ ನಮ್ಮ ಮಾತೃಭೂಮಿಗೆ ಅದನ್ನು ಸಲ್ಲಿಸುವುದರ ಮೂಲಕವಾಗಿ ನಮ್ಮ ಧನ್ಯತೆಯನ್ನು ಕಂಡುಕೊಳ್ಳೋಣ ಅಂತಕ್ಕಂಥ ಅವರ ಒಂದು ಸಂದೇಶ ಏನೈತಿ, ಜೀವನ ಸಂದೇಶ, ದೃಢನಿಷ್ಠೆ ಮತ್ತು ಕಾಯಕ ನಿಷ್ಠೆ ಮತ್ತು ಅರ್ಪಿತ ಕ್ಷೇತ್ರದ ಒಂದು ಇದರಲ್ಲಿ ಏನಪ್ಪ ಅಂದರೆ ನಮ್ಮನ್ನು ಪೂರ್ಣ ತೊಡಗಿಸಿಕೊಳ್ಳುವುದು, ಎಲ್ಲಕ್ಕಿಂತ ಮಿಗಿಲಾಗಿ ಮಾನವೀಯತೆ ಮತ್ತು ರಾಷ್ಟ್ರಪ್ರೇಮ ಅನ್ನೋದನ್ನು ಅವರಿಂದ ನಾವು ನಮ್ಮ ಬದುಕಿನ ಬೆಳಕನ್ನಾಗಿ ಸ್ವೀಕರಿಸೋಣ ಅಂತ ಹೇಳಿ ಮತ್ತೆ ನೀವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ್. ಈ ನನ್ನ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.